ಇವತ್ತಿನ ಟಾಪಿಕ್ ಎಕ್ಸ್ಕ್ರಿಯೇಷನ್. ಅಲ್ಲ, ಎಕ್ಸ್ಕ್ರಿಷನ್ ಅಂದ್ರೆ ವಿಸರ್ಜನೆ. ಅಂದ್ರೆ ನಮ್ಮ ಬಾಡಿಯಲ್ಲಿ ಗೋಬಿ, ಮೋಮೋಸ್, ಪಾನಿಪುರಿ, ಗೊಲ್ಗಪ್ಪ ಇಂಥ ತಿಂದ ಆದ್ಮೇಲೆ ಬೇಡದೆ ಇರೋ, ಹಾನಿ ಮಾಡೋ, ಹಳ್ಸೋಗಿರೋ ಅಂದ್ರೆ ನಮ್ಮ ದೇಹಕ್ಕೆ ಬೇಡದೆ ಇರೋ ಮೆಟಬಾಲಿಕ್ ವೇಸ್ಟ್ ನ ನಮ್ಮ ಬಾಡಿಯಿಂದ ಹೊರಗೆ ಹಾಕೋದೇ ಎಕ್ಸ್ಕ್ರಿಷನ್ ಅಥವಾ ವಿಸರ್ಜನೆ ಅಂತ ಕರೀತಾರೆ. Emotional, damn it! ನಿಮ್ದು ಆಯ್ತಾ ವಿಸರ್ಜನೆ? ಹಾಗಿದ್ರೆ ಬನ್ನಿ ಈಗ ನೆಮ್ಮದಿಯಿಂದ ಮಾತಾಡೋಣ. ಬೇರೆ ಬೇರೆ ವಿಭಿನ್ನ ತರಹದ ಜೀವಿಗಳು ಈ ವಿಸರ್ಜನೆ ಮಾಡೋಕೆ ವಿಭಿನ್ನ ತಂತ್ರ ಮಾಡ್ತವೆ ಅಂತೆ. ಇದೇನ್ ಸ್ವಾಮಿ ಹೇಳಕ್ಕೆ ಅಷ್ಟೆಲ್ಲಾ ಯೋಗಾಸನ ಮಾಡ್ಬೇಕಾ? ಅಂತ ಅನಿಸ್ಬಹುದು ನಿಮ್ಗೆ. ಆದ್ರೆ ಏಕಕೋಶ ಜೀವಿಗಳು ಇದ್ದಾವಲ್ಲ, ಇದು ಒಂಥರ ಮಿಂಡ್ರಿ ಇದ್ದಂಗೆ. ಕ್ಲಾಸಲ್ಲಿ 10 ಜನ ಇದ್ದಾಗ ಯಾರು ಪುಯ್ ಅಂತ ಉಸು ಬಿಡ್ತಾನೆ, ಯಾರು ಅಂತಾನೆ ಗೊತ್ತಾಗಲ್ಲ. ಹಂಗೆ ಏಕಕೋಶ ಜೀವಿಗಳು ಈ ಹಾವಿನ ಪೊರೆ ಬಿಟ್ಟಂಗೆ ಅವ್ರ ವೇಸ್ಟ್ ನ ಹೊರಗೆ ಹಾಕ್ತಾರೆ. ಈ ಜೀವಿಗಳಲ್ಲಿ ಯಾವುದೇ ತರ ನಮ್ಮ ಹಂಗೆ ಮೂತ್ರಪಿಂಡದಂತಹ ವಿಸರ್ಜನಾ ಅಂಗಗಳು ಇರುವುದಿಲ್ಲ. ಆದ್ರೆ ಬಹುಕೋಶ ಜೀವಿಗಳಲ್ಲಿ ಬಾಡಿ ದೊಡ್ಡದಾಗಿರುತ್ತೆ. ಪ್ರತಿಯೊಂದು ಜೀವಕೋಶದಿಂದ ವೇಸ್ಟ್ ನ ಡೈರೆಕ್ಟ್ ಆಗಿ ಹೊರಗೆ ಹಾಕಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅದರಲ್ಲಿ ವಿಶೇಷ ವಿಸರ್ಜನಾ ಅಂಗಗಳು ಮತ್ತು ವ್ಯವಸ್ಥೆಗಳನ್ನು ವಿಸರ್ಜನೆಗೆ ಬಳಸಿಕೊಳ್ತಾರೆ. ವಿಸರ್ಜನೆ ಅಂದ್ರೆ ಬರೀ ಕಕ್ಕಸಲ್ಲ. ಈ ಶ್ವಾಸಕೋಶಗಳಿಂದ ನಾವು ಕಾರ್ಬನ್ ಡೈಆಕ್ಸೈಡ್ ನ ಹೊರಗೆ ಹಾಕಬಹುದು. ಹಂಗೆ ಚರ್ಮದಿಂದ ಬೆವರು ಅಂತ ವೇಸ್ಟ್ ನ ಹೊರಗೆ ಹಾಕಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಮನುಷ್ಯರಲ್ಲಿ ಈ ವಿಸರ್ಜನಾ ವ್ಯವಸ್ಥೆ ಹೆಂಗೆ ಆಗುತ್ತೆ ಅನ್ನೋದನ್ನ ಮಾತಾಡೋಣ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಏನು ಮಾಡ್ಬೇಡಿ. ಹೋಗ್ಬನ್ನಿ. ಬಾಯ್.